Hello students, welcome back to our English class. In this class, we will discuss about most expected 2 and 3 marks question and answers from the lesson The Gardener, written by P. Lankesh. Dear students, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUCಗೆ ಇರುವಂಥ ದ ಗಾರ್ಡ್ನರ್ ಅನ್ನುವಂಥ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ 2 and 3 marks ಕ್ವಶನ್ಸ್ಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಹೇಗೆ ಆನ್ಸರ್ ಬರಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್ ಅಂತ ಹೇಳಿಬಿಟ್ಟು 2 marks ಕ್ವಶನ್ಸ್ಗಳಿಗೆ ಕೇಳಿರ್ತಾರೆ. ಇವಾಗ ದ ಗಾರ್ಡ್ನರ್ ಅನ್ನುವಂಥ ಪಾಠದಿಂದ ಯಾವ ರೀತಿಯಾಗಿರ್ತಕ್ಕಂಥ 2 marks ಕ್ವಶನ್ಗಳನ್ನ ಕೇಳ್ತಾರೆ ನೋಡಿ. ವಾಟ್ ವರ್ ದ ಓಲ್ಡ್ ಮ್ಯಾನ್ಸ್ ಐಸ್ ಸಫ್ಯೂಸ್ಡ್ ವಿತ್ ಇನ್ ದ ಸ್ಟೋರಿ ದ ಗಾರ್ಡ್ನರ್? ದ ಗಾರ್ಡ್ನರ್ ಅನ್ನೋಂಥ ಪಾಠದಲ್ಲಿ ಬರ್ತಕ್ಕಂಥ ಆ ಓಲ್ಡ್ ಮ್ಯಾನ್ ಏನಿರ್ತಾನೆ ಅವನ ಕಣ್ಣುಗಳಲ್ಲಿ ಏನು ತುಂಬಿಕೊಂಡಿತ್ತು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ತಾವು ಈಸಿಯಾಗಿ ಆನ್ಸರ್ ಬರೆದು ಬಿಡ್ಬೋದು. ಹೇಗೆ ಬರಿಬೋದು ನೋಡಿ. ದ ಓಲ್ಡ್ ಮ್ಯಾನ್ಸ್ ಐಸ್ ಸಫ್ಯೂಸ್ಡ್ ವಿತ್ ಸ್ಟ್ರೇಂಜ್ ಮೆಮರೀಸ್ ಆ್ಯಂಡ್ ನೇಟಿವ್ ಇಂಟೆಲಿಜೆನ್ಸ್. ಇಲ್ಲಿ ಸಫ್ಯೂಸ್ಡ್ ಅಂದರೆ ತುಂಬಿಕೊಂಡಿರೋದಂತ. ಏನು ತುಂಬಿಕೊಂಡಿತ್ತು ಅವನ ಕಣ್ಣಲ್ಲಿ? ಸ್ಟ್ರೇಂಜ್ ಮೆಮರೀಸ್, ಒಂದು ವಿಚಿತ್ರವಾಗಿರ್ತಕ್ಕಂಥ ನೆನಪುಗಳು ಅವನ ಕಣ್ಣುಗಳಲ್ಲಿ ತುಂಬಿಕೊಂಡಿತ್ತಂತೆ. ಆ್ಯಂಡ್ ನೇಟಿವ್ ಇಂಟೆಲಿಜೆನ್ಸ್, ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಅವನಿಗೆ ಗೊತ್ತಿತ್ತು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಮೆನ್ಷನ್ ಎನಿ 2 physical features ಆಫ್ ಓಲ್ಡ್ ಮ್ಯಾನ್ ಸ್ಟ್ಯಾಂಡಿಂಗ್ ಇನ್ ದ ಕೋಕೋನಟ್ ಗ್ರೋ. ಕೋಕೋನಟ್ ಗ್ರೋ ಅಂದರೆ ತೆಂಗಿನ ತೋಟ. ಆ ತೆಂಗಿನ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಏನು ಬಂದಿದ್ದ ಓಲ್ಡ್ ಮ್ಯಾನ್, ಅವನು ಯಾವುದಾದ್ರೂ 2 physical featuresಗಳನ್ನ ಹೇಳಿ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ 2 ಮಾತ್ರ ತಾವು ಬರೀಬೇಕು. ಇಲ್ಲಿ ಏನೇನಿದೆ ನೋಡಿ. ಎ ಟಾಲ್ ಫಿಗರ್, ನೋಡೋದಕ್ಕೆ ತುಂಬ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಹೇರ್ ಗಾನ್ ಗ್ರೇ, ಕೂದಲು ಬೆಳ್ಳಗಾಗಿತ್ತು. ಎ ಬೀಕ್ ಲೈಕ್ ನೋಸ್, ಬೀಕ್ ಅಂತಂದರೆ ಆ ಹಕ್ಕಿಗೆ ಕೊಕ್ಕಿರ್ತದಲ್ಲ, ಆ ಕೊಕ್ಕಿನ ಥರ ಉದ್ದಕ್ಕೆ ಇರುವಂಥ ಮೂಗಿತ್ತು. ಸ್ಟ್ರಾಂಗ್ ಮಸ್ಕ್ಯುಲರ್ ಆರ್ಮ್ ಅಂದರೆ ಕಟ್ ಮಸ್ತಾಗಿದ್ದ. ಇಲ್ಲಿ 4 ಇದೆ. ತಾವು ಯಾವುದಾದ್ರೂ 2 ಬರೆದ್ರೂ ಕೂಡ ತಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಕ್ವಾಲಿಟೀಸ್ ಆಫ್ ಓಲ್ಡ್ ಮ್ಯಾನ್ ಇಂಪ್ರೆಸ್ಡ್ ನರೇಟರ್? ಈ ನರೇಟರ್ ಏನಿದ್ರೆ ಪಾಠದಲ್ಲಿ ಪಿ ಲಂಕೇಶ್ ಅವ್ರು ಹೇಳ್ತಾರಲ್ಲ, ಆ ಓಲ್ಡ್ ಮ್ಯಾನ್ ಯಾವ ಕ್ವಾಲಿಟಿಗಳು ಇವನಿಗೆ ತುಂಬ ಇಷ್ಟ ಆದವು ಅಂತ ಕೇಳ್ತಾ ಇದ್ದಾರೆ. ಹೇಗೆ ಬರಿಬೋದು ನೋಡಿ. ದ ನರೇಟರ್ ಅಬ್ಸರ್ವ್ಡ್ ದ್ಯಾಟ್ ಹಿ ವಾಸ್ ಎ ಲೇಬರರ್, ಓವರ್ಸಿಯರ್ ಆ್ಯಂಡ್ ಫಿಲಾಸಫರ್. ಅವ್ನು ಬರೀ ಕೇವಲ ಒಬ್ಬ ಕೆಲಸದವನು ಮಾತ್ರ ಆಗಿರಲಿಲ್ಲ. ಹಿ ವಾಸ್ ಎ ಲೇಬರರ್, ಅಲ್ಲಿ ಶ್ರಮಿಕ, ಕೆಲಸ ಮಾಡೋನಾಗಿದ್ದ. ಓವರ್ಸಿಯರ್ ಅಂತಂದ್ರೆ ಆ ತೋಟವನ್ನು ನೋಡ್ಕೊಳ್ತಕ್ಕಂಥ ಮೇಲ್ವಿಚಾರಕ, ಒಂದು ಮ್ಯಾನೇಜರ್ ಥರ ಕೆಲಸ ಮಾಡ್ತಾ ಇದ್ದ. ಆ್ಯಂಡ್ ಎ ಫಿಲಾಸಫರ್ ಅಂದ್ರೆ ದಾರ್ಶನಿಕ ಅಂತ ಅರ್ಥ ಆಗುತ್ತೆ. ಇಲ್ಲಿ ಅವನು ತುಂಬ ವಿಚಾರಗಳನ್ನ ತಿಳ್ಕೊಂಡಿದ್ದ ಅಂತ ಅರ್ಥ ಕೊಡುತ್ತೆ. ಈ ರೀತಿಯಾಗಿ ತಾವು ಆನ್ಸರನ್ನು ಬರಿಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೊಡ್ಬೋದು ನೋಡಿ. ಮೆನ್ಷನ್ ಎನಿ 2 changes that took place in the owner's ಲೈಫ್ ಸ್ಟೈಲ್ ಆಫ್ಟರ್ ದ ಅರೈವಲ್ ಆಫ್ ದ ಓಲ್ಡ್ ಮ್ಯಾನ್ ಇನ್ ದ ಗಾರ್ಡ್ನರ್. ಈ ಗಾರ್ಡ್ನರ್ ಅನ್ನುವಂಥ ಪಾಠದಲ್ಲಿ ಆ ಓಲ್ಡ್ ಮ್ಯಾನ್ ಏನು ತೆಂಗಿನ ತೋಟಕ್ಕೆ ಬಂದು ಕೆಲಸಕ್ಕಾಗಿ ಸೇರ್ಕೊಳ್ತಾನೆ. ಅವನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಆ ಓನರ್ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ. ಅದರಲ್ಲಿ ಯಾವುದಾದ್ರೂ 2 ಹೇಳಿ ಅಂತ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆನ 3 marksಗಾಗಿಯೂ ಕೂಡ ಕೇಳ್ತಾ ಇರ್ತಾರೆ. ತುಂಬ ಬದಲಾವಣೆ ಆಗುತ್ತೆ. ಇಲ್ಲಿ ಮಾತ್ರ 2 ಪಾಯಿಂಟ್ಸನ್ನು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಬರಿಬೋದು ನೋಡಿ. ದ ಓನರ್ ಬಿಕಮ್ ಲೆದರ್ಜಿಕ್ ಆ್ಯಂಡ್ ಸೀಡ್ ಅವೇ ಫ್ರಮ್ ದ ಹಾರ್ಡ್ ವರ್ಕ್. ಲೆದರ್ಜಿಕ್ ಅಂದರೆ ತುಂಬ ಲೇಜಿ ಆಗಿಬಿಡ್ತಾನೆ. ಇವನ್ನೆಲ್ಲ ಕೆಲಸ ಆ ಓಲ್ಡ್ ಮ್ಯಾನೇ ಮ್ಯಾನೇಜ್ ಮಾಡ್ತಾ ಇರಬೇಕಾದ್ರೆ ಇವನಿಗೇನೋ ಮಾಡೋಕ್ಕೆ ಕೆಲಸ ಇರಲಿಲ್ಲ. ಸೊ ಹಾಗಾಗಿ ಸೋಂಬೇರಿ ಆಗಿಬಿಡ್ತಾನೆ. ಆ್ಯಂಡ್ ಸೀಡ್ ಅವೇ ಫ್ರಮ್ ಹಾರ್ಡ್ ವರ್ಕ್, ಎಲ್ಲ ಕೆಲಸ ಓಲ್ಡ್ ಮ್ಯಾನೇ ಮಾಡ್ತಾ ಇರೋದ್ರಿಂದ ಇವನಿಗೇನು ಕೆಲಸ ಮಾಡೋಕ್ಕಿರಲೇ ಇಲ್ಲ. ಇವನು ಕೆಲಸ ಮಾಡೋದನ್ನೇ ಬಿಟ್ಬಿಟ್ಟ. ಆಮೇಲೆ ಏನಾಗುತ್ತೆ, ಇವನ್ ದೋ ಹಿ ಹ್ಯಾಡ್ ಪ್ರೆಷಿಯಸ್ ಲಿಟಲ್ ಟು ಡೂ, ಇವ್ರಿಗೆ ಮಾಡೋಕ್ಕೆ ಏನು ಕೆಲಸ ಇಲ್ಲ, ಏನು ದೊಡ್ಡ ಸಾಧನೆ ಮಾಡಿಲ್ಲ ಅಂದರೂ ಕೂಡ ಏನಾಗುತ್ತೆ, ಹೀಸ್ ಲೈಫ್ ಬಿಕಮ್ಸ್ ಕ್ರೌಡೆಡ್ ವಿತ್ ಕಲರ್ಫುಲ್ ಇವೆಂಟ್ಸ್. ಇವನ್ ಜೀವನ ಪೂರ್ತಿ ಕಲರ್ಫುಲ್ ಇವೆಂಟ್ಸ್ಗಳು ತುಂಬ್ಕೊಂಡು ಬಿಡ್ತಾವೆ. ಅಂದರೆ ದೊಡ್ಡ ವ್ಯಕ್ತಿ ಆಗಿಬಿಟ್ಟ, ಅವನಿಗೆ ಒಬ್ಬ ಮುಖಂಡನ ಥರ ಆಗಿಬಿಟ್ಟ. ಇಷ್ಟೆಲ್ಲ ಬದಲಾವಣೆಗಳಾಗ್ತವೆ. ಅಲ್ಲಿ ಯಾವುದಾದ್ರೂ 2 ಬರಿ ಅಂತ ಹೇಳಿದರೆ ತಾವು ಈಸಿಯಾಗಿ ಬರೆದ್ಬಿಟ್ಟು ಮಾರ್ಕ್ಸ್ನ ತಗೋಬಹುದು. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಮೆನ್ಷನ್ ಎನಿ 2 thoughts ಆಫ್ ಓನರ್ಸ್ ವೈಫ್ ಆನ್ ದ ಎಫೆಕ್ಟ್ ಆಫ್ ಓಲ್ಡ್ ಮ್ಯಾನ್ಸ್ ಅರೈವಲ್ ಇನ್ ಹರ್ ಹಸ್ಬೆಂಡ್ಸ್ ಲೈಫ್. ಆ ಓಲ್ಡ್ ಮ್ಯಾನ್ ಬಂದಮೇಲೆ ಆ ಓನರ್ ಜೀವನದಲ್ಲಿ ತುಂಬ ಚೇಂಜಸ್ ಎಲ್ಲ ಆಗುತ್ತೆ. ಆ ಚೇಂಜಸ್ ಆದಾಗ ಅವನ ಹೆಂಡತಿ ಮನಸ್ಸಲ್ಲಿ ಕೆಲವೊಂದು ಆಲೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ, ಕೆಲವೊಂದು ವಿಚಾರಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವುದಾದ್ರೂ 2 ಹೇಳಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಸಿ ಫೌಂಡ್ ಆಲ್ ದಿಸ್ ವೆರಿ ಸ್ಟ್ರೇಂಜ್. ಆ ಓಲ್ಡ್ ಮ್ಯಾನ್ ಬಂದಮೇಲೆ ಈ ಓನರ್ ಜೀವನದಲ್ಲಿ ಏನೋ ಬದಲಾವಣೆ ಆಯ್ತಲ್ಲ, ಇದನ್ನೆಲ್ಲ ನೋಡಿಬಿಟ್ಟು ಅವಳಿಗೇನೋ ಒಂಥರ ವಿಚಿತ್ರ ಅನಿಸ್ತು. ಆ್ಯಂಡ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ಫಾರ್ ದ ಬೆಟರ್ ಆರ್ ಫಾರ್ ದ ವರ್ಸ್. ಅವ್ನು ಬಂದಮೇಲೆ ಈ ಓನರ್ ಜೀವನದಲ್ಲಿ ಏನು ಬದಲಾವಣೆ ಆಯ್ತಲ್ಲ, ಇದೆಲ್ಲ ನೋಡಿಬಿಟ್ಟು ಅವಳಿಗೆ ಅನಿಸುತ್ತೆ ಆ ಓಲ್ಡ್ ಮ್ಯಾನ್ ಬಂದಮೇಲೆ ಏನು ಒಳ್ಳೇದಾಯ್ತಾ ಅಥವಾ ಕೆಟ್ಟದ್ದಾಯ್ತಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಓಲ್ಡ್ ಮ್ಯಾನ್ ಬಂದಮೇಲೆ ಇನ್ಕಮ್ ಜಾಸ್ತಿ ಆಯಿತು, ತೋಟ ಜಾಸ್ತಿ ಆಯಿತು, ಗಂಡನಿಗೆ ಸಮಾಜದಲ್ಲಿ ಮರ್ಯಾದೆ ಕೂಡ ಜಾಸ್ತಿ ಆಯಿತು. ಹಾಗೆ ಗಂಡನ ಜೀವನ ಕೂಡ ಒಂದು ಕೈ ತಪ್ಪಿ ಹೋಗ್ತಾ ಇದೆ ಅನ್ನೋದು ಗೊತ್ತಾದಾಗ ಅವಳಿಗೆ ಅನಿಸುತ್ತೆ ಅವನು ಬಂದಿದ್ದು ಒಳ್ಳೇದಾಯ್ತಾ ಅಥವಾ ಕೆಟ್ಟದ್ದಾಯ್ತಾ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಕ್ವಾಲಿಟೀಸ್ ಆಫ್ ಓಲ್ಡ್ ಮ್ಯಾನ್ ಇಂಪ್ರೂವ್ಡ್ ದ ಇನ್ಕಮ್ ಆಫ್ ದ ಗಾರ್ಡನ್? ಆ ಓಲ್ಡ್ ಮ್ಯಾನ್ ಬಂದಮೇಲೆ ಆ ತೋಟದ ಇನ್ಕಮ್
ತುಂಬ ಜಾಸ್ತಿ ಆಗಿಬಿಡ್ತದೆ. ಅವನಲ್ಲಿರ್ತಕ್ಕಂಥ ಯಾವ ಕ್ವಾಲಿಟೀಸ್ನಿಂದ ಈ ಎಲ್ಲ ಬದಲಾವಣೆಗಳಾಯಿತು, ಆ ತೋಟ ಇಂಪ್ರೂವ್ ಆಯಿತು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆನ್ಸರ್ ಯಾವ ರೀತಿಯಾಗಿ ಬರಿಬೋದು ನೋಡಿ. ದ ಓಲ್ಡ್ ಮ್ಯಾನ್ ವಾಸ್ ರಿಯಲಿ ಯೂಸ್ಫುಲ್. ಬೇರೆ ಕಾರ್ಮಿಕರ ಥರ, ಬೇರೆ ಕೆಲಸದವ್ರ ಥರ ಇರಲಿಲ್ಲ, ತುಂಬ ಯೂಸ್ಫುಲ್ ಆಗಿದ್ದವನು. ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಅಗ್ರಿಕಲ್ಚರ್. ಈ ಅಗ್ರಿಕಲ್ಚರಲ್ಲಿ, ಕೃಷಿಯಲ್ಲಿ, ವ್ಯವಸಾಯದಲ್ಲಿ ಅವನು ತುಂಬ ಪಳಗಿಬಿಟ್ಟಿದ್ದ. ಆ್ಯಂಡ್ ಕುಡ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ವರ್ಕರ್ಸ್. ಅಲ್ಲಿ ಬೇರೆ ಕೆಲಸದವ್ರು ಏನು ಬರ್ತಾ ಇದ್ರು ಅವರೆಲ್ಲ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಆ ಸಮಸ್ಯೆನ ಬಗೆಹರಿಸೋದಕ್ಕೆ, ಅವರಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಈ ಎಲ್ಲ ಗುಣಗಳಿಂದ ಏನಾಗುತ್ತೆ, ಆ ತೋಟದ ಇನ್ಕಮ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೌ ಮಚ್ ಲ್ಯಾಂಡ್ ಡಿಡ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಓನ್ ವೆನ್ ಎಂಟೈರ್ ಲ್ಯಾಂಡ್ ಆಫ್ ದ ವಿಲೇಜ್ ಬಿಲಾಂಗ್ ಟು ಈದರ್ ಆಫ್ ದೆಮ್. ಬಸವಯ್ಯ ಮತ್ತು ತಮ್ಮಣ್ಣನ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಇವನು 10 ಎಕರೆ ತೊಗೊಂಡ್ರೆ ಅವ್ನು 20 ಎಕರೆ ತೊಗೋತಾ ಇದ್ದ, ಇವನು 20 ಎಕರೆ ತೊಗೊಂಡ್ರೆ ಅದಕ್ಕಿಂತ ಜಾಸ್ತಿ ಅವನು ತೊಗೋತಾ ಇದ್ದ. ಹೀಗೆ ಜಮೀನು ತಗೊಂಡು ಇಡೀ ಊರಲ್ಲಿರ್ತಕ್ಕಂಥ ಭೂಮಿ ಎಲ್ಲ ಅವರಿಬ್ಬರಿಗೆ ಸೇರಿತು. ಇನ್ನು ಕೊಂಡ್ಕೊಳ್ಳೋಕೆ ಬೇರೆ ಜಮೀನೇ ಇರಲಿಲ್ಲ. ಅವಾಗ ಅವ್ರ ಹತ್ರ ಎಷ್ಟೆಷ್ಟು ಜಮೀನಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತಾವು ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡಿಬಿಡ್ಬೋದು. ತಮ್ಮಣ್ಣ ಓನ್ಡ್ 1000 acres ವೈಲ್ ಬಸವಯ್ಯ ಓನ್ಡ್ 800 acres. ಎಲ್ಲ ಭೂಮಿನ ತಗೊಂಡಾದ್ಮೇಲೆ ತಮ್ಮಣ್ಣನ ಹತ್ರ 1000 ಎಕರೆ ಜಮೀನಾಗಿಬಿಟ್ಟಿತ್ತು. ಬಟ್ ಬಸವಯ್ಯನ ಹತ್ರ 800 ಎಕರೆ ಜಮೀನು ಮಾತ್ರ ಇತ್ತು ಅಂತ ತಾವು ಬರಿಬೋದು. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಮೆನ್ಷನ್ ಎನಿ 2 ಆಫ್ ದ ವೇಸ್ ಸಜೆಸ್ಟೆಡ್ ಬೈ ತಮ್ಮಣ್ಣ ಸಪೋರ್ಟರ್ಸ್ ಟು ಗೆಟ್ ಬ್ಯಾಕ್ ಹಿಸ್ ಲ್ಯಾಂಡ್ ಫ್ರಾಮ್ ಬಸವಯ್ಯ. ಈ ತಮ್ಮಣ್ಣನ ಹತ್ರ 1000 ಎಕರೆ ಇತ್ತಲ್ವಾ, ಬಸವಯ್ಯನ ಹತ್ರ 800 ಎಕರೆ ಇತ್ತು. ಅವಾಗ ಬಸವಯ್ಯ ಏನು ಮಾಡ್ತಾನೆ, ಆ ತಮ್ಮಣ್ಣನ 200 ಎಕರೆ ಜಮೀನನ್ನು ಎನ್ಕರೇಜ್ ಮಾಡಿಕೊಂಡು ಬೇಲಿ ಹಾಕೊಂಡ್ಬಿಡ್ತಾನೆ. ಅವಾಗ ತಮ್ಮಣ್ಣನ ಸಪೋರ್ಟರ್ಸ್ಗಳು ಆ 200 ಎಕರೆನ ವಾಪಸ್ ಪಡ್ಕೊಳ್ಳೋದಕ್ಕೆ ಏನೇನು ಮಾಡ್ಬೋದು ಅಂತ ತಮ್ಮಣ್ಣಗೆ ಐಡಿಯಾಸ್ ಕೊಡ್ತಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ದೇರ್ ವರ್ ದ ಕೋರ್ಟ್ ಆಫ್ ಲಾ. ಕಾನೂನಿದೆ, ಕೋರ್ಟ್ ಇದೆ ಅಂತ ಹೇಳ್ತಾರೆ. ಒನ್ ಕುಡ್ ಆಲ್ಸೋ ರಿಕೋರ್ಸ್ ಟು ದ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಕಂಪ್ಲೇಂಟ್ ಕೊಡೋಣ, ಆ ಬಸವಯ್ಯನ ಕಡೆಯಿಂದ ಜಮೀನನ್ನು ವಾಪಸ್ ತೊಗೊಳ್ಳೋಣ ಅಂತ ಕೆಲವರು ಹೇಳ್ತಾರೆ. ಇಫ್ ಹಿ ಡಿಡ್ ನಾಟ್ ವಾಂಟ್ ದ್ಯಾಟ್, ಇನ್ನು ಕೆಲವರು ಏನು ಹೇಳಿದ್ರು, ಅದೆಲ್ಲ ಕೋರ್ಟು ಕಾನೂನು ಏನೂ ಬೇಡ ಅಂತಂದರೆ ದೇರ್ ವರ್ ಮೆನಿ ನಂಬರ್ ಆಫ್ ಪರ್ಸನ್ಸ್ ರೆಡಿ ಟು ಅಟ್ಯಾಕ್ ಬಸವಯ್ಯ. ನೀವು ಹ್ಞೂ ಅಂದ್ಬಿಡಿ, ಬಸವಯ್ಯನ ಹೊಡೆದು ಚೆಚ್ಚು ಹಾಕೋದಕ್ಕೆ ನಮ್ಮ ಹತ್ರ ಸುಮಾರು ಜನ ರೆಡಿ ಇದ್ದಾರೆ, ಯಾವ್ದು ಬೇಕಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಇಷ್ಟೊಂದು ಐಡಿಯಾಸ್ನ ತಮ್ಮಣ್ಣನಿಗೆ ಅವ್ನ ಸಪೋರ್ಟರ್ಸ್ ಕೊಡ್ತಾರೆ. ತಾವು ಯಾವುದಾದ್ರೂ 2 ಬರೆದ್ರೆ ಸಾಕು, ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಹೇಗಿದೆ ನೋಡಿ. ವಾಟ್ ವರ್ ದ 2 things ಡನ್ ಬೈ ತಮ್ಮಣ್ಣ ಟು ಎನ್ಹಿಲೇಟ್ ಬಸವಯ್ಯ ಕಂಪ್ಲೀಟ್ಲಿ ದಟ್ ಮೇಡ್ ದ ಕಾಂಪಿಟೇಷನ್ ಮೂವ್ ಫ್ರಮ್ ವಿಸಿಬಲ್ ಟು ಇನ್ವಿಸಿಬಲ್. ಈ ತಮ್ಮಣ್ಣ ಮತ್ತು ಬಸವಯ್ಯನ ಮಧ್ಯಕ್ಕೆ ವಸ್ತುಗಳ ಮಧ್ಯೆ ಕಾಂಪಿಟೇಷನ್ ನಡೆದಿತ್ತು. ಮನೆ ಇರ್ಬೋದು ಅಲ್ವಾ, ಫ್ರೆಂಡ್ಸ್ ಇರ್ಬೋದು, ಜಮೀನು ಇರ್ಬೋದು. ಇವು ತಮ್ಮಣ್ಣ ಎಷ್ಟೇ ಮಾಡಿದ್ರು ಕೂಡ ಬಸವಯ್ಯ ಅದಕ್ಕೆ ಕಾಂಪಿಟೇಷನ್ ಮಾಡ್ತಾ ಇದ್ದ, ಅದನ್ನು ಓವರ್ಟೇಕ್ ಮಾಡ್ತಾ ಇದ್ದ, ಅವನಿಗಿಂತ ಜಾಸ್ತಿ ಮಾಡಿಕೊಳ್ತಾ ಇದ್ದ. ಅವಾಗ ತಮ್ಮಣ್ಣ ಬಸವಯ್ಯನ ಸಂಪೂರ್ಣವಾಗಿ ನಿರ್ನಾಮ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ವಿಸಿಬಲ್ ಟು ಇನ್ವಿಸಿಬಲ್ ಅಂತ ಕೇಳಿದ್ರೆ ನೋಡಿ. ವಿಸಿಬಲ್ ಅಂದರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ವಸ್ತುಗಳಲ್ಲಿ ಕಾಂಪಿಟೇಷನ್ ಇತ್ತು, ಒಬ್ಬರನ್ನೊಬ್ಬರು ಓವರ್ಟೇಕ್ ಮಾಡ್ತಾ ಇದ್ರು. ಇವಾಗ ತಮ್ಮಣ್ಣನ ಐಡಿಯಾ ಏನು ಬರ್ತದೆ, ಇನ್ವಿಸಿಬಲ್ ಮೆಥಡನ್ನು ಫಾಲೋ ಮಾಡ್ಕೋತಾನೆ. ಇನ್ವಿಸಿಬಲ್ ಅಂದರೆ ಕಣ್ಣಿಗೆ ಕಾಣಿಸ್ತಿರುವಂಥದ್ದು. ಅದು ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತಾವು ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡಿಬಿಡ್ಬೋದು. ಹಿ ಸ್ಟಾರ್ಟೆಡ್ ಕಂಪೋಸಿಂಗ್ ಬ್ಯಾಲೆಡ್ಸ್ ಆ್ಯಂಡ್ ಸಿಂಗಿಂಗ್ ದೆಮ್. ಈ ಜಮೀನುಗಳನ್ನ ಕೊಂಡ್ಕೊಳ್ಳೋದು, ಮನೆ ಕೊಂಡ್ಕೊಳ್ಳೋದೆಲ್ಲ ಬಿಟ್ಬಿಟ್ಟು ತಮ್ಮನ್ನ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಈ ಬ್ಯಾಲೆಡ್ಸ್ಗಳನ್ನ ಅಂದರೆ ಲಾವಣಿ ಪದಗಳನ್ನ, ಹಾಡುಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವುಗಳನ್ನ ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿಸ್ ಸಾಂಗ್ ಸ್ಟಾರ್ಟೆಡ್ ಮೇಕಿಂಗ್ ಎ ಮೆನ್ಷನ್ ಆಫ್ ಬಸವಯ್ಯಸ್ ಕ್ರುಯಾಲಿಟಿ ಆ್ಯಂಡ್ ಮೀನ್ನೆಸ್. ಈ ಬ್ಯಾಲೆಡ್ಗಳನ್ನ ಬರಿತಾ ಇದ್ದಲ್ಲ, ಆ ಬ್ಯಾಲೆಡ್ಗಳಲ್ಲಿ ಏನು ವಿಷಯ ಇತ್ತು ಅಂತಂದರೆ ಈ ಬಸವಯ್ಯನವನ್ನ ಕ್ರೂರತೆ ಮತ್ತು ಸ್ವಾರ್ಥ ಏನಿತ್ತಲ್ಲ ಅದ್ರ ಬಗ್ಗೆನೇ ಇವನು ಹಾಡು ಬರೆದು ತುಂಬ ಫೇಮಸ್ ಆಗಿರ್ತಕ್ಕಂಥ ಒಬ್ಬ ಕವಿ ಅಂತ ಅನ್ನಿಸ್ಕೊಂಡ. ಇನ್ನು ನೆಕ್ಸ್ಟ್ ಕ್ವೆಶನ್ ಯಾವ ರೀತಿ ಕೇಳ್ಬೋದು ನೋಡಿ. ವಾಟ್ ಡಿಡ್ ದ ಸಾಂಗ್ಸ್ ಆಫ್ ತಮ್ಮಣ್ಣ ಸೇ ಅಬೌಟ್ ಬಸವಯ್ಯ. ಆ ಬಸವಯ್ಯನನ್ನು ಹಿಂದೆ ಹಾಕೋದಕ್ಕೆ ತಮ್ಮಣ್ಣ ಏನು ಮಾಡ್ತಾನೆ, ಬ್ಯಾಲೆಡ್ಸ್ಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಲಾವಣಿ ಪದಗಳನ್ನ ಬರೆದು ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹಾಡುಗಳಲ್ಲಿ ಏನು ವಿಷಯ ಇರ್ತಾ ಇತ್ತು, ಯಾವುದ್ರ ಬಗ್ಗೆ ಅವನು ಬ್ಯಾಲೆಡ್ಸನ್ನು ಬರಿತಾ ಇದ್ದ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ತಮ್ಮಣ್ಣ ಸಾಂಗ್ಸ್ ಸೇ ಅಬೌಟ್ ಬಸವಯ್ಯಸ್ ಕ್ರುಯಾಲಿಟಿ ಆ್ಯಂಡ್ ಮೀನ್ನೆಸ್. ಅವ್ನು ಬರಿತಕ್ಕಂಥ ಬ್ಯಾಲೆಡ್ಸ್ ಏನಿದ್ದು, ಲಾವಣಿ ಪದಗಳೇನಿತ್ತು, ಆ ಹಾಡುಗಳಲ್ಲಿ ಏನು ವಿಷಯ ಇರ್ತಾ ಇತ್ತು ಅಂದರೆ ಈ ಬಸವಯ್ಯನ ಒಂದು ಕ್ರೂರತೆ ಮತ್ತು ಅವನ ಮೀನ್ನೆಸ್ ಅಂದರೆ ಸ್ವಾರ್ಥದ ಬಗ್ಗೆನೇ ಈ ತಮ್ಮಣ್ಣ ಹಾಡುಗಳನ್ನ ಬರೆದು ಹಾಡ್ತಾ ಇದ್ದ. ಇನ್ನು ನೆಕ್ಸ್ಟ್ ಕ್ವೆಶನ್ ಹೇಗಿದೆ ನೋಡಿ. ವಾಟ್ ಡಿಡ್ ದ ಕ್ರಿಟಿಕ್ಸ್ ಡೂ ವಿತ್ ತಮ್ಮಣ್ಣ ಸಾಂಗ್ ಇನ್ ದ ಗಾರ್ಡನರ್. ಇಲ್ಲಿ ಕ್ರಿಟಿಕ್ಸ್ ಅಂತಂದರೆ ವಿಮರ್ಶಕರು. ತಮ್ಮಣ್ಣ ಏನೋ ಹಾಡು ಬರೆದು ಒಬ್ಬ ದೊಡ್ಡ ಕವಿ ಅಂತ ಅನಿಸ್ಕೊಂಡ್ಬಿಡ್ತಾನೆ. ಅಲ್ಲಿರ್ತಕ್ಕಂಥ ಕ್ರಿಟಿಕ್ಸ್ ಏನಿದ್ರು, ವಿಮರ್ಶಕರಿದ್ರು, ಅವರೆಲ್ಲ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಕ್ರಿಟಿಕ್ಸ್ ಸ್ಟಾರ್ಟೆಡ್ ಅನಲೈಸಿಂಗ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ತಮ್ಮಣ್ಣ ಸಾಂಗ್ಸ್. ಈ ಕ್ರಿಟಿಕ್ಸ್, ವಿಮರ್ಶಕರೆಲ್ಲ ಏನು ಮಾಡಿದರು, ಈ ತಮ್ಮಣ್ಣ ಬರೆದಿರ್ತಕ್ಕಂಥ ಹಾಡುಗಳನ್ನ ವಿಶ್ಲೇಷಣೆ ಮಾಡೋದು ಮತ್ತು ಬೇರೆ ಬೇರೆ ಭಾಷೆಗಳಿಗೆಲ್ಲ ಅವುಗಳನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ದಸ್ earned their share of ಫೇಮ್ ಅಂತಂದರೆ ಕೀರ್ತಿ ಅಂತ ಹೆಸರು ಗಳಿಸ್ಕೊಂಡ್ರು. ಇವರೇನು ಹಾಡು ಬರೀಲಿಲ್ಲ, ಬಟ್ ತಮ್ಮನ್ನ ಬರೆದಿರ್ತಕ್ಕಂಥ ಹಾಡುಗಳನ್ನ ಅನಲೈಸ್ ಮಾಡೋದ್ರ ಮೂಲಕ, ಬೇರೆ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದ್ರ ಮೂಲಕ ಅವರು ಕೂಡ ಒಬ್ಬ ಸಾಹಿತಿ ಅಂತ ಅನ್ನಿಸ್ಕೊಂಡ್ರು.
ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಹೌ ಡಿಡ್ ದ ಕ್ರಿಟಿಕ್ಸ್ ಅರ್ನ್ ದೇರ್ ಶೇರ್ ಆಫ್ ಫೇಮ್ ಯೂಸಿಂಗ್ ತಮ್ಮನ್ನ ಸಾಂಗ್ ಇನ್ ದ ಗಾರ್ಡ್ನರ್. ಈ ಮೇಲ್ಗಡೆ ಕ್ವಶನ್ ಈ ಕ್ವಶನ್ ಹೆಚ್ಚು ಕಡಿಮೆ ಸೇಮ್ ಇದೆ, ಬಟ್ ಕೇಳ್ತಕ್ಕಂಥ ರೀತಿ ತುಂಬ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಆನ್ಸರ್ ಏನು ಬರಿಬೋದು, ಬೈ ಅನಲೈಸಿಂಗ್ ಆ್ಯಂಡ್ ಟ್ರಾನ್ಸ್ಲೇಟಿಂಗ್ ತಮ್ಮನ್ನ ಸಾಂಗ್ಸ್ ದೇ ಅರ್ನ್ ದೇರ್ ಶೇರ್ ಆಫ್ ಫೇಮ್. ಈ ಕ್ರಿಟಿಕ್ಸ್ ಎಲ್ಲ ಏನು ಮಾಡಿಬಿಟ್ರು, ಈ ತಮ್ಮನ್ನ ಬರೆದಿರ್ತಕ್ಕಂಥ ಬ್ಯಾಲೆಡ್ಸ್ ಏನಿದ್ದು, ಸಾಂಗ್ಸ್ ಇದ್ದು, ಅವುಗಳನ್ನ ವಿಶ್ಲೇಷಣೆ ಮಾಡೋದು, ಅನಲೈಸ್ ಮಾಡೋದು ಮತ್ತು ಬೇರೆ ಭಾಷೆಗಳೆಲ್ಲ ಟ್ರಾನ್ಸ್ಲೇಟ್ ಮಾಡೋದ್ರ ಮೂಲಕ ಏನು ಪಡ್ಕೋತಾರೆ, ದೇ ಅರ್ನ್ ದೇರ್ ಶೇರ್ ಆಫ್ ಫೇಮ್. ತಮ್ಮ ಕೀರ್ತಿಯನ್ನು ತಾವು ಕೂಡ ಒಬ್ಬ ಸಾಹಿತಿ ಅಂತ ಅನಿಸ್ಕೊಂಡ್ರು. ಅಷ್ಟು ದೊಡ್ಡ ಪೋಯಿಟ್ ಆಗಿದ್ದ ತಮ್ಮನ್ನ. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ದೋ ಬಸವಯ್ಯ ಫಿಲ್ಡ್ ಹಿಸ್ ಹೌಸ್ ವಿತ್ ಮೆಟೀರಿಯಲ್ ವೆಲ್ತ್, ಹೌ ಡಿಡ್ ಹಿಸ್ ಹೌಸ್ ಲುಕ್ ಆ್ಯಂಡ್ ವೈ. ಈ ತಮ್ಮನ್ನ ದೊಡ್ಡ ಪೋಯೆಟ್ ಆಗಿದ್ದ, ಅವನು ಓವರ್ಟೇಕ್ ಮಾಡೋಕ್ಕೆ ಇವನು ಕೂಡ ಹಾಡುಗಳನ್ನ ಬರೆಯೋಕ್ಕೆ ಪ್ರಯತ್ನ ಮಾಡಿದ. ಬಟ್ ಹಾಡು ಬರೆದ್ಬಿಟ್ಟು ಇವನು ಕವಿ ಅಂತ ಅನಿಸ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಇವನೇನು ಮಾಡ್ತಾನೆ, ಅರಮನೆ ಅಂತ ಮನೆ ಕಟ್ಟಿಬಿಟ್ಟು ಅದ್ರಲ್ಲಿ ಏನು ಬೇಕು ಸಂಪತ್ತನ್ನು ಎಲ್ಲ ತುಂಬಿಸ್ತಾನೆ. ಅಷ್ಟೆಲ್ಲ ಇದ್ದರೂ ಕೂಡ ಅವನ ಮನೆ ಹೇಗೆ ಕಾಣಿಸ್ತಾ ಇತ್ತು, ಯಾಕೆ ಹಾಗೆ ಕಾಣಿಸ್ತಾ ಇತ್ತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಬರೆದು ಬಿಡ್ಬೋದು. ಹೀಸ್ ಹೌಸ್ ಲುಕ್ ಡಲ್ ಆ್ಯಂಡ್ ಎಂಟಿ ಆ್ಯಸ್ ತಮ್ಮನ್ನಾಸ್ ಬುಕ್ಸ್ ವರ್ ನಾಟ್ ದೇರ್. ಎಲ್ಲ ಸಂಪತ್ತಿತ್ತು, ವಜ್ರ ವೈಡೂರ್ಯ ಎಲ್ಲನೂ ತಂದು ಮನೆ ತುಂಬಿಸ್ಕೊಂಡಿದ್ದ. ಬಟ್ ಅವನ ಮನೆ ಒಂಥರ ಡಲ್ಲಾಗಿ ಕಾಣಿಸ್ತಾ ಇತ್ತು, ಏನೋ ಖಾಲಿ ಖಾಲಿ ಕಾಣಿಸ್ತಾ ಇತ್ತು. ಯಾಕೆ ಅಂದರೆ ತಮ್ಮನ್ನಾಸ್ ಬುಕ್ಸ್ ವರ್ ನಾಟ್ ದೇರ್. ತಮ್ಮನ್ನ ಬರೆದಿರ್ತಕ್ಕಂಥ ಅಂಥ ಮಹಾನ್ ಕವಿ, ಅವನು ಬರೆದಿರ್ತಕ್ಕಂಥ ಪುಸ್ತಕಗಳು ಮಾತ್ರ ಆ ಮನೇಲಿ ಇರಲಿಲ್ಲ. ಅದು ಇಲ್ಲದೆ ಇರೋದಕ್ಕೆ ಇವನ ಮನೆ ಒಂಥರ ಡಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಬಂದವರೆಲ್ಲ ಆ ಥರ ಬಸವಯ್ಯನಿಗೆ ಹೇಳಿ ಹೋಗ್ತಾ ಇದ್ರು. ಈಗ ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ಮೆನ್ಷನ್ ಎನಿ 2 ಥಿಂಗ್ಸ್ ದಟ್ ಬಸವಯ್ಯ ಡಿಡ್ ಆಫ್ಟರ್ ತಮ್ಮನ್ನ ಬಿಕಮ್ ಪಾಪ್ಯುಲರ್ ಆಸ್ ದ ಬೆಸ್ಟ್ ಪೋಯೆಟ್ ಆಫ್ ಹಿಸ್ ಟೈಮ್. ತಮ್ಮನ್ನ ಹಾಡು ಬರೆದು ಆಗಿನ ಕಾಲದ ದೊಡ್ಡ ಪೋಯೆಟ್, ಗ್ರೇಟ್ ಪೋಯೆಟ್ ಅಂತ ಅನಿಸ್ಕೊಳ್ತಾನೆ. ಬಟ್ ಬಸವಯ್ಯನಿಗೆ ಕವಿ ಆಗೋಕ್ಕಾಗಲಿಲ್ಲ. ಅದಕ್ಕೆ ಬಸವಯ್ಯ ಏನೇನು ಮಾಡ್ತಾನೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಇದು 3 ಮಾರ್ಕ್ಸ್ ಕೂಡ ಕ್ವಶನ್ ಕೇಳ್ತಾ ಇದ್ದಾರೆ. ಇಲ್ಲಿ 2 ಮಾರ್ಕ್ಸ್ ಕೇಳಿರೋದಂದ್ರೆ ಯಾವ್ದಾದ್ರು 2 ಪಾಯಿಂಟ್ಸನ್ನು ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಹೇಗೆ ಬರಿಬೋದು ನೋಡಿ, ಬಸವಯ್ಯ ಸ್ಟಾರ್ಟೆಡ್ ಫಿಲ್ಲಿಂಗ್ ಇಸ್ ಹೌಸ್ ವಿತ್ ಆಲ್ ಕೈಂಡ್ಸ್ ಆಫ್ ಮೆಟೀರಿಯಲ್ ವೆಲ್ತ್. ತನ್ನ ಮನೇನ ಅರಮನೆ ಅಂತ ಮನೆ ಕಟ್ಟಿಸಿದ್ದ. ಆ ಮನೇನ ಏನು ಮಾಡ್ತಾನೆ, ಮೆಟೀರಿಯಲ್ ವೆಲ್ತಿಂದ ತುಂಬಿಸಿಬಿಡ್ತಾನೆ. ಇಲ್ಲಿ ಮೆಟೀರಿಯಲ್ ವೆಲ್ತ್ ಅಂದರೆ ಭೌತಿಕ ಸಂಪತ್ತು, ದುಡ್ಡು ಇರ್ಬೋದು, ಹಣ ಇರ್ಬೋದು, ವಜ್ರ ವೈಡೂರ್ಯ ಇರ್ಬೋದು, ಕಾರ್ ಇರ್ಬೋದು, ಎಲ್ಲ ತಂದು ಮನೇನ ತುಂಬಿಸ್ತಾ ಇದ್ದ. ಹಿ ಅಪಾಯಿಂಟೆಡ್ ಎ ನಂಬರ್ ಆಫ್ ಪರ್ಸನ್ಸ್ ಜಸ್ಟ್ ಟು ಪ್ರೇಸ್ ಹಿಮ್. ಇವನು ಹೊಗಳಕ್ಕೆ ಯಾರೂ ಇರಲಿಲ್ಲ. ತಮ್ಮನ್ನ ದೊಡ್ಡ ಕವಿಯಾಗಿದ್ದ, ಕ್ರಿಟಿಕ್ಸ್ ಇದ್ದರು, ಎಲ್ಲರೂ ಅವ್ನು ಹೊಗಳ್ತಾ ಇದ್ರು. ಇವನನ್ನು ಹೊಗಳಕ್ಕೆ ಯಾರೂ ಇರಲಿಲ್ಲ. ಅದಕ್ಕೆ ಇವನು ಏನು ಮಾಡ್ತಾನೆ, ಕೆಲವೊಬ್ಬರನ್ನ ದುಡ್ಡು ಕೊಟ್ಟು ನೇಮಿಸ್ಕೊಳ್ತಾನೆ, ಕೆಲಸಕ್ಕೆ ಇಟ್ಕೊಳ್ತಾನೆ, ಸಂಬಳ ಕೊಟ್ಬಿಟ್ಟು. ಅವ್ರ ಕೆಲಸ ಏನು ಅಂತಂದರೆ ದಿನ ಪೂರ್ತಿ ಇವನು ಹೊಗಳೋದು. ನೀನೇ ಇಂದ್ರ ಚಂದ್ರ ಅಂತ ಹೊಗಳಿದ್ರೆ ಸಾಕು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಕೆಲಸಕ್ಕೆ ಇಟ್ಕೊತಾನೆ. ಹಿ ಬೆಡ್ಡೆಕ್ಡ್ ಹಿಮ್ಸೆಲ್ಫ್ ವಿತ್ ಗೋಲ್ಡ್, ಡೈಮಂಡ್ಸ್ ಆ್ಯಂಡ್ ಪ್ರೆಷಿಯಸ್ ಸ್ಟೋನ್ಸ್. ಬರೀ ಮನೆಯಲ್ಲಿ ಮಾತ್ರ ಚಿನ್ನ ವೈಡೂರ್ಯ ತುಂಬಿಕೊಳ್ಳಿಲ್ಲ, ತನ್ನ ಮೈ ಮೇಲೂ ಕೂಡ ಈ ವಜ್ರ, ಚಿನ್ನ ಅಲ್ವಾ, ಪ್ರೆಷಿಯಸ್ ಸ್ಟೋನ್ಸ್ ಏನವೆ ಅವುಗಳಿಂದ ಮಾಡಿರ್ತಕ್ಕಂಥ ಆಭರಣಗಳನ್ನ ಎಲ್ಲ ಹಾಕೊಂಡ್ಬಿಟ್ಟು ಮೆರೆಯೋದಕ್ಕೆ ಟ್ರೈ ಮಾಡ್ತಾನೆ. ಇದರಲ್ಲಿ ಯಾವುದಾದ್ರೂ 2 ಬರೆದು ಬಿಟ್ಟರೆ ಸಾಕು, ತಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ಹೂಮ್ ಡಿಡ್ ಬಸವಯ್ಯ ಇನ್ವೈಟ್ ಟು ಹಿಸ್ ಪ್ಯಾಲೇಸ್. ತಮ್ಮನ ಹಿಂದೆ ತುಂಬ ಜನ ಬಿದ್ದಿದ್ರು ಅಲ್ವಾ, ಫೋಕ್ಲೋರ್ ಅಲ್ವಾ, ಜಾನಪದ ಕಲಾವಿದರೆಲ್ಲ ಬಿದ್ದಿದ್ರು, ಕ್ರಿಟಿಕ್ಸ್ ಎಲ್ಲ ಬಿದ್ದಿದ್ರು. ಇವನ ಹತ್ರ ಯಾರೂ ಬರ್ತಾ ಇಲ್ಲ. ಬಟ್ ಇವನು ಮನೆ ನೋಡೋಕೆ ಅಂತ ಹೇಳ್ಬಿಟ್ಟು ತುಂಬ ಜನನ ಇನ್ವೈಟ್ ಮಾಡ್ತಾ ಇದ್ದ. ಯಾರ್ಯಾರನ್ನ ಇನ್ವೈಟ್ ಮಾಡ್ತಾ ಇದ್ದ ಅಂತ, ಬಸವಯ್ಯ ಇನ್ವೈಟೆಡ್ ಸ್ಕಾಲರ್ಸ್, ಪೋಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಟು ಹಿಸ್ ಪ್ಲೇಸ್. ಬಸವಯ್ಯ ಸ್ಕಾಲರ್ಸನ್ನು ಅಂದರೆ ಪಂಡಿತರನ್ನು ಇನ್ವೈಟ್ ಮಾಡ್ತಾ ಇದ್ದ, ಪೋಯೆಟ್ಸ್ ಕವಿಗಳನ್ನ ಇನ್ವೈಟ್ ಮಾಡಿದ್ದ, ಮತ್ತು ಮ್ಯೂಸಿಷಿಯನ್ಸ್ ಸಂಗೀತಗಾರನ ಕಲಾವಿದರನ್ನೆಲ್ಲ ತನ್ನ ಮನೆಗೆ ಇನ್ವೈಟ್ ಮಾಡ್ತಾ ಇದ್ದ. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ, ನೇಮ್ ಎನಿ 2 ರೀಸನ್ಸ್ ದಟ್ ಮೇಡ್ ತಮ್ಮನ್ನ ಟು ಥಿಂಕ್ ಆಫ್ ಕಿಲ್ಲಿಂಗ್ ಹಿಮ್ಸೆಲ್ಫ್ ಇನ್ ದ ಗಾರ್ಡ್ನರ್. ಈ ತಮ್ಮನ್ನ ಒಂದು ಟೈಮಲ್ಲಿ ಏನು ಮಾಡ್ತಾನೆ, ತನ್ನನ್ನು ತಾನೇ ಸಾಯಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ. ಯಾಕೆ ಆ ಯೋಚನೆ ಬಂತು ಅಂತ ಇಲ್ಲಿ ಯಾವುದಾದ್ರೂ 2 ರೀಸನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ತಮ್ಮನ್ನ ಮತ್ತು ಬಸವಯ್ಯನ ಮಧ್ಯಕ್ಕೆ ಕಾಂಪಿಟೇಷನ್ ಇದ್ದೇ ಇತ್ತು. ಮನೆ ಆಯಿತು, ಜಮೀನಾಯಿತು, ಕಾರ್ ಆಯಿತು, ಫ್ರೆಂಡ್ಸ್ ಆಯಿತು, ಒಬ್ರಿಗಿಂತ ಒಬ್ರು ಜಾಸ್ತಿ ಮಾಡ್ಕೊಳ್ತಾನೆ ಇದ್ದರು ಕಾಂಪಿಟೇಷನಲ್ಲಿ. ಆಮೇಲೆ ತಮ್ಮನ್ನ ಕವಿ ಅಂತ ತುಂಬ ಫೇಮಸ್ ಆಗ್ತಾನೆ. ಬಸವಯ್ಯ ಕವಿ ಆಗೋಕ್ಕೆ ಸಾಧ್ಯ ಆಗಲ್ಲ. ಬಟ್ ಒಂದಿನ ತಮ್ಮ ನನಗೆ ಹುಷಾರಿಲ್ಲ ಅಂತ ಗೊತ್ತಾಗ್ಬಿಡ್ತದೆ ಬಸವಯ್ಯನಿಗೆ. ಅವ್ನಿಗೆ ತುಂಬ ಖುಷಿ ಆಗುತ್ತೆ, ಇವನು ದೊಡ್ಡ ಕವಿ ಆದರೆ ಏನು, ಆರೋಗ್ಯವೇ ಭಾಗ್ಯ, ಅದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ತಮ್ಮನ್ನ ಬಸವಯ್ಯನ ವಿರುದ್ಧ ರಿವೆಂಜ್ ತಗೊಳ್ಳೋದಕ್ಕೆ ತನ್ನನ್ನು ತಾನೇ ಸಾಯಿಸ್ಕೋಬೇಕು ಅಂತ ಡಿಸೈಡ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಅದಕ್ಕೆ 2 ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ, ಇಫ್ ತಮ್ಮನ್ನ ಕಂಟಿನ್ಯೂಡ್ ಎಟ್ ದ ಲೆವೆಲ್ ಆಫ್ ದ ಬಾಡಿ ಬಸವಯ್ಯ ವುಡ್ ಗೋ ಆನ್ ಆಫರಿಂಗ್ ಎ ಸ್ಟಿಪ್ ಕಾಂಪಿಟೇಷನ್ ಅಲ್ವಾ. ತಮ್ಮನ್ನ ಜಮೀನು ತಗೊಳ್ಳೋದಾಯಿತು, ಕಾರ್ ತಗೊಳ್ಳೋದಾಯಿತು, ಮನೆ ಕಟ್ಟೋದಾಯಿತು ಅಲ್ವಾ, ಇದರಲ್ಲಿ ಕಾಂಪಿಟೇಷನ್ ಮಾಡೋಕ್ಕೋದ್ರೆ ಬಸವಯ್ಯ ಕಾಂಪಿಟೇಷನ್ ಕೊಡ್ತಾನೆ. ಹೇಗಾದರೂ ಮಾಡಿ ಓವರ್ಟೇಕ್ ಮಾಡೋದಕ್ಕೆ ಟ್ರೈ ಮಾಡೇ ಮಾಡ್ತಾನೆ. ಬಟ್ ಹಿ ಕಿಲ್ ಹಿಮ್ಸೆಲ್ಫ್, ತಮ್ಮನ್ನ ತನಗೆ ತಾನೇ ಸತ್ತೋಗ್ಬಿಟ್ಟು
ಸಾಯಿಸ್ಕೊಂಡ್ಬಿಟ್ರೆ ಹಿಸ್ ಡೆತ್ ಅಲೋನ್ ಕುಡ್ ಡೆಸ್ಟ್ರಾಯ್ ಬಸವಯ್ಯ. ತಮ್ಮನ್ನ ಸತ್ತೋಗ್ಬಿಟ್ರೆ ಬಸವಯ್ಯ ತನಗೆ ತಾನೇ ನಾಶವಾಗಿ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ತಮ್ಮನಿಗೆ ಅನಿಸ್ತು. ಬಸವಯ್ಯ ವುಡ್ ಹ್ಯಾವ್ ನೋ ಮೋರ್ ರೀಸನ್ ಟು ಲಿವ್. ಯಾಕೆ ಅಂತಂದ್ರೆ ತಮ್ಮನ್ನೇ ಸತ್ತೋದ್ಮೇಲೆ ಬಸವಯ್ಯ ಬದುಕಿರೋದಕ್ಕೆ ಅವನ ಹತ್ರ ಯಾವುದೇ ಕಾರಣಗಳು ಇರಲ್ಲ. ಯಾಕೆ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಕೊರತೆ ಇದ್ದಾಗ, ಚಾಲೆಂಜಸ್ ಇದ್ದಾಗ, ಅಥವಾ ಏನಾದರೂ ಒಂದು ಗುರಿ ಇಟ್ಕೊಂಡಾಗ ಮಾತ್ರ ನಮಗೆ ಬದುಕಬೇಕು ಅಂತ ಅನಿಸ್ತಾ ಇರ್ತದೆ. ಈಗ ಯಾರ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದ ಆ ತಮ್ಮನ್ನೇ ಸತ್ತೋದ ಅಂತಂದರೆ ಬಸವಯ್ಯ ತನಗೆ ತಾನೇ ಸತ್ತೋಗ್ಬಿಡ್ತಾನೆ, ಮುಗಿದೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ತಮ್ಮನ್ನ ಏನು ಮಾಡ್ತಾನೆ, ನನಗೆ ನಾನೇ ಸಾಯಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗೆ ಕೇಳ್ಬೋದು ನೋಡಿ. ಮೆನ್ಷನ್ ದ ನೇಮ್ಸ್ ಆಫ್ ದ 2 countries whose enmity is discussed in the story The Gardener. ಈ ಪಾಠದಲ್ಲಿ ಯಾವುದೋ ಒಂದು 2 ಕಂಟ್ರೀಸ್ ಮಧ್ಯಕ್ಕೆ ಇರ್ತಕ್ಕಂಥ ಶತ್ರುತ್ವ, ಅದರ ಬಗ್ಗೆ ಎನಿಮಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಆ 2 ದೇಶಗಳು ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್, ರಷ್ಯಾ ಆ್ಯಂಡ್ ಅಮೇರಿಕಾ. 2 ವರ್ಡ್ಸ್ ಇದ್ದಾವೆ, 2 ದೇಶದ ಹೆಸರಿದ್ದಾವೆ. ಇಷ್ಟೇ ಬರೆದ್ರೆ ಸಾಕು, ತಮಗೆ 2 ಮಾರ್ಕ್ಸ್ ಸಿಗುತ್ತೆ. ಯಾಕಂದರೆ 2 ಮಾರ್ಕ್ಸ್ ಕ್ವಶನ್ಸ್ ಹೇಗಿರುತ್ತೆ, 2 ವ್ಯಾಲ್ಯೂ ಪಾಯಿಂಟ್ಸ್ ಇರೋದ್ರಿಂದ ಇಲ್ಲಿ 2 ಇದೆ, ರಷ್ಯಾ ಮತ್ತು ಅಮೇರಿಕಾ. ಇಷ್ಟು ಬರೆದುಬಿಟ್ರೆ ಸಾಕು, ತಮಗೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ವೈ ಡಸ್ ದ ಓಲ್ಡ್ ಮ್ಯಾನ್ ಟೆಲ್ ದ್ಯಾಟ್ ಹ್ಯೂಮನ್ ನೇಚರ್ ಇಸ್ ಸ್ಟ್ರೇಂಜ್. ಓನರ್ ಹೆಂಡತಿ ಜೊತೆಗೆ ತೋಟದಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಈ ಗಾರ್ಡನರ್ ಇರ್ತಾನಲ್ಲ, ಓಲ್ಡ್ ಮ್ಯಾನ್, ಅವನು ಈ ಓನರ್ ಹೆಂಡತಿಗೆ ಹೇಳ್ತಾನೆ ಮನುಷ್ಯನ ಸ್ವಭಾವನೇ ಒಂಥರ ವಿಚಿತ್ರ ಅಂತ ಹೇಳ್ತಾನೆ. ಯಾಕೆ ಹಾಗೆ ಹೇಳ್ತಾನೆ ಅಂತ ಕೂಡ ತಮಗೆ ಎಕ್ಸಾಮಲ್ಲಿ 2 ಮಾರ್ಕ್ಸ್ಗೆ ಕೇಳ್ಬೋದು. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಮ್ಯಾನ್ ನೀಡ್ಸ್ ವೆಲ್ತ್, ಎಜುಕೇಷನ್, ಆರ್ಟ್ ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಮನುಷ್ಯ ಬದುಕಬೇಕಾಗಿತ್ತು ಅಂತಂದರೆ ಅವನಿಗೆ ವೆಲ್ತ್ ಬೇಕು, ಸಂಪತ್ತು ಅನ್ನೋದಿರಬೇಕು, ಎಜುಕೇಷನ್ ಇರಬೇಕು, ಆರ್ಟ್ ಕಲೆ ಕೂಡ ಇರಬೇಕು, ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಹೀಗೆ ಸುಮಾರು ವಸ್ತುಗಳು ಮನುಷ್ಯರಿಗೆ ಬದುಕೋದಕ್ಕೆ ಬೇಕಾಗಿರ್ತವೆ. ಆ್ಯಂಡ್ ಯೆಟ್ ಹಿ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ವೆಂಜ್ಫುಲ್ನೆಸ್. ಇಷ್ಟೆಲ್ಲ ಇದ್ದರೂ ಕೂಡ, ಸಂಪತ್ತು ಎಷ್ಟೇ ಇರಲಿ, ಎಜುಕೇಷನ್ ಎಷ್ಟೇ ಇರಲಿ, ಎಲ್ಲ ವಸ್ತುಗಳು ಇದ್ದರೂ ಕೂಡ ಮನುಷ್ಯ ಒಳಗೆ ಒಂಥರ ಖಾಲಿತನವನ್ನು ಅನುಭವಿಸ್ತಾ ಇರ್ತಾನೆ. ಈಗ ಕೋಟಿ ರೂಪಾಯಿ ಬೇಕು ಅಂತ ಆಸೆ ಇರ್ತದೆ, ಕೋಟಿ ರೂಪಾಯಿ ಸಿಕ್ಕಾದ್ಮೇಲೆ ಸ್ವಲ್ಪ ದಿನ ಸಮಾಧಾನ ಇರ್ತಾನೆ, ಬಟ್ ಆಮೇಲೆ 100 ಕೋಟಿ ಸಿಗಬೇಕು, 1000 ಕೋಟಿ ಸಿಗಬೇಕು ಅನ್ನತಕ್ಕಂಥ ಒಂದು ಖಾಲಿತನ, ಎಷ್ಟೇ ಬೆಳೆದ್ರೂ ಕೂಡ ಇನ್ನೂ ಬೆಳಿಬೇಕನ್ನತಕ್ಕಂಥ ಆಸೆ ಇರ್ತದಲ್ಲ, ಅದಕ್ಕೆ ಮನುಷ್ಯನ ಸ್ವಭಾವ ಒಂಥರ ವಿಚಿತ್ರ ಅಂತ ಕರೀತಾನೆ. ವಿತೌಟ್ ಇಟ್ ದೇರ್ ವುಡ್ ಬಿ ನೋ ರೀಸನ್ ಫಾರ್ ಹೀಸ್ ಎಕ್ಸಿಸ್ಟೆನ್ಸ್. ಈ ರೀತಿಯಾಗಿರ್ತಕ್ಕಂಥ ವೆಂಜ್ಫುಲ್ನೆಸ್ ಮನುಷ್ಯನಲ್ಲಿ ಇರಲಿಲ್ಲ ಅಂತಂದರೆ ಅವನು ಬದುಕಿರೋದಕ್ಕೆ, ಅಸ್ತಿತ್ವದಲ್ಲಿರೋದಕ್ಕೆ ಯಾವುದೇ ಕಾರಣಗಳು ಇರಲ್ಲ ಅಂತ ಹೇಳ್ತಾನೆ ಅಲ್ವಾ. ಎಷ್ಟೇ ಶ್ರೀಮಂತರಾಗಲಿ ನೋಡಿ, ಅವ್ರು ಇನ್ನೂ ಶ್ರೀಮಂತರಾಗಬೇಕನ್ನೋ ಆಸೆ ಇರ್ತದೆ. ಎಷ್ಟೇ ಎಜುಕೇಷನ್ ಪಡ್ಕೊಳ್ಳಿ, ಇನ್ನೂ ತಿಳ್ಕೋಬೇಕು ಅನ್ನೋದು ಬರ್ತದೆ ಅಲ್ವಾ. ಮನುಷ್ಯನ ಹತ್ರ ಏನೋ ಒಂಥರ ಖಾಲಿತನ ಇರ್ತದೆ, ಅದಿದ್ರೇ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಳ್ತಾನೆ ಹ್ಯೂಮನ್ ನೇಚರ್ ಈಸ್ ಸ್ಟ್ರೇಂಜ್. ಮನುಷ್ಯನ ಸ್ವಭಾವನೇ ಒಂದು ವಿಚಿತ್ರ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ವಾಟ್ ಹ್ಯಾಪನ್ ಟು ತಮ್ಮನ್ನ ಆಫ್ಟರ್ ದ ಡೆತ್ ಆಫ್ ಬಸವಯ್ಯ ಇನ್ ದ ಗಾರ್ಡನರ್. ಈ ತಮ್ಮನ್ನ ತಾನು ಸತ್ತೋದ ಅನ್ನೋ ಸೀನನ್ನು ಕ್ರಿಯೇಟ್ ಮಾಡಿ ಅಲ್ಲಿಂದ ಹೊರಟು ಬಂದಮೇಲೆ ಬಸವಯ್ಯ ಸ್ವಲ್ಪ ದಿನ ಆದಮೇಲೆ ಸತ್ತು ಹೋಗ್ಬಿಡ್ತಾನೆ. ಆ ಬಸವಯ್ಯ ಸತ್ತೋದ್ಮೇಲೆ ತಮ್ಮನ್ನ ಏನಾದ, ತಮ್ಮನಿಗೆ ಏನಾಯಿತು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಆಫ್ಟರ್ ಬಸವಯ್ಯಸ್ ಡೆತ್ ತಮ್ಮನ್ನ ಫರ್ಗಾಟ್ ಆಲ್ ಹಿಸ್ ಸಾಂಗ್ಸ್ ಆ್ಯಂಡ್ ಬ್ಯಾಲೆಡ್ಸ್. ಬಸವಯ್ಯ ಸತ್ತೋದ್ಮೇಲೆ ತಮ್ಮನ್ನ ತಾನು ಬರೆದಿರ್ತಕ್ಕಂಥ ಹಾಡುಗಳನ್ನ, ಈ ಬ್ಯಾಲೆಟ್ಗಳನ್ನ ಎಲ್ಲ ಮರ್ತು ಹೋಗಿಬಿಟ್ಟ. ಯಾಕೆಂದರೆ ತಮ್ಮನ್ನ ದೊಡ್ಡ ಕವಿ ಆಗೋದಕ್ಕೆ, ಈ ಬ್ಯಾಲೆಟ್ಸ್ಗಳನ್ನ ಬರೆಯೋದಕ್ಕೆ ಮೇನ್ ಕಾರಣ ಬಸವಯ್ಯ ಇದ್ದ. ಬಸವಯ್ಯನ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋಕ್ಕೆ, ಅವನು ಓವರ್ಟೇಕ್ ಮಾಡೋದಕ್ಕೆ ತಮ್ಮನ್ನ ಏನು ಮಾಡಿರ್ತಾನೆ, ಈ ಹಾಡುಗಳನ್ನ, ಬ್ಯಾಲೆಟ್ಗಳನ್ನ ಬರೆದಿರ್ತಾನೆ. ಈಗ ಬಸವಯ್ಯ ಸತ್ತೋದ್ಮೇಲೆ ತಮ್ಮನಿಗೆ ಈ ಹಾಡುಗಳು ಯಾಕೆ ಬೇಕು ಹೇಳಿ ಎಲ್ಲ ಮರ್ತು ಬಿಟ್ಟಿರ್ತಾನೆ. ಹಿ ವಾಸ್ ಒನ್ಸ್ ಫೇಮಸ್. ಒಂದು ಕಾಲದಲ್ಲಿ ತಮ್ಮನ್ನ ದೊಡ್ಡ ಕವಿಯಾಗಿದ್ದ, 1000 ಎಕರೆ ಜಮೀನಿತ್ತು. ಬಿಕೇಮ್ ನಾನ್ ಎಂಟಿಟಿ. ಇವಾಗ ಅವನು ಏನೂ ಅಲ್ಲ, ಈಗ ಯಾವುದೋ ಒಂದು ತೋಟದಲ್ಲಿ ಬಂದು ಗಾರ್ಡನರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ತಾವು ಪಾಠದಲ್ಲಿ ನೋಡಿರ್ತಾರೆ. ಇಷ್ಟು ಬರೆದ್ರೆ ಸಾಕು, ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಹೂ ಪೇಂಟ್ಸ್ ವೆಲ್ ಅಕಾರ್ಡಿಂಗ್ ಟು ದ ಓಲ್ಡ್ ಮ್ಯಾನ್. ಈ ಪಾಠದ ಲಾಸ್ಟಲ್ಲಿ ಬರ್ತದೆ. ಈ ಓಲ್ಡ್ ಮ್ಯಾನ್ ಗಾರ್ಡನರ್ ಹೇಳ್ತಾನೆ ಯಾರೊಬ್ಬ ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾನೆ ಅಂತ. ಯಾರು ಅಂತ. ವಾಟ್ ವಾಸ್ ಈ ಸಫರಿಂಗ್ ಫ್ರಾಮ್ ಇನ್ ದ ಸ್ಟೋರಿ ದ ಗಾರ್ಡನರ್. ಬಟ್ ಆ ಪೇಂಟ್ ಮಾಡ್ತಕ್ಕಂಥವನು ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾನೆ. ಏನಾಗಿತ್ತು ಅವನಿಗೆ ಅಂತ ಕೇಳ್ತಾ ಇದ್ದಾರೆ. ಏನಂತ ಆನ್ಸರ್ ಮಾಡ್ಬೋದು ನೋಡಿ. ಅಕಾರ್ಡಿಂಗ್ ಟು ದ ಓಲ್ಡ್ ಮ್ಯಾನ್ ದ ಸನ್ ಆಫ್ ಲೋಕ್ಯ ಪೇಂಟ್ಸ್ ವೆಲ್. ಅಲ್ಲಿ ಲೋಕ್ಯ ಅಂತ ಒಬ್ಬ ಲೇಬರ್ ಇರ್ತಾನೆ, ಕೆಲಸದವನು ಇರ್ತಾನೆ. ಅವನ ಮಗ ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತಾ ಇರ್ತಾನೆ, ಪೇಂಟ್ ಮಾಡ್ತಾ ಇರ್ತಾನೆ. ಹಿ ವಾಸ್ ಸಫರಿಂಗ್ ಫ್ರಾಮ್ ಫೀವರ್. ಅವ್ನಿಗೆ ಏನಾಗಿತ್ತು ಅಂದರೆ ಜ್ವರ ಬಂದುಬಿಟ್ಟು ಅವನು ಸಫರ್ ಆಗ್ತಾ ಇದ್ದ. ಅವ್ನು ನಾನು ಹೊಡಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಓನರ್ ಹೆಂಡತಿಗೆ ಈ ಓಲ್ಡ್ ಮ್ಯಾನ್ ಹೇಳ್ತಾನೆ. ಇವಿಷ್ಟು ದ ಗಾರ್ಡನರ್ ಅನ್ನುವಂಥ ಪಾಠದ ಎಕ್ಸಾಮಿನೇಷನ್ಲಿ ಮೇನ್ ಆಗಿ ಕೇಳ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳಾಗಿವೆ. ಅಂದರೆ 2 ವ್ಯಾಲ್ಯೂ ಪಾಯಿಂಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಆನ್ಸರ್ಗಳನ್ನ ನಾವಿಲ್ಲಿ ಬರಿಬೇಕಾಗಿರ್ತದೆ. ಇವುಗಳನ್ನ ಕಲ್ತ್ಕೊಂಡು ತಾವು ಎಕ್ಸಾಮ್ಗೆ ರೆಡಿಯಾಗಿ ಅಂತ ಹೇಳ್ತಾ, ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು ಅಂತ ನೋಡ್ಕೊಂಬಿಡಿ. ಇಲ್ಲಿ ಕ್ವಶನ್ಸ್ಗಳನ್ನ ಒಂದ್ಸರಿ ನೋಡ್ಕೊಂಬಿಡಿ. ವೈ ಡಸ್ ದ ಓನರ್ಸ್ ವೈಫ್ ಫೈಂಡ್ ಹರ್ಸೆಲ್ಫ್ ಇನ್ ಎ ಫಿಕ್ಸ್ ಇನ್ ದ ಸ್ಟೋರಿ ದ ಗಾರ್ಡನರ್.
ಈ ವರ್ಲ್ಡ್ ಮ್ಯಾನ್ ಬಂದಮೇಲೆ ಆ ಓನರ್ಸ್ ಲೈಫಲ್ಲಿ ತುಂಬ ಚೇಂಜಸ್ ಆಗುತ್ತೆ, ತುಂಬ ಬದಲಾವಣೆ ಆಗುತ್ತೆ, ತೋಟದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಇದೆಲ್ಲ ಆದಮೇಲೆ ಆ ಓನರ್ ಹೆಂಡತಿಗೆ ತಾನೇನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಅನ್ಸುತ್ತಲ್ಲ, ಯಾಕೆ ಹಂಗೆ ಅನ್ಸುತ್ತೆ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಡಿಡ್ ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಮೂವ್ ಟುವರ್ಡ್ಸ್ ಆ್ಯನ್ ಇನ್ವಿಸಿಬಲ್ ಅಬ್ಸ್ಟ್ರಾಕ್ಟ್ ಡೊಮೇನ್? ಮುಂಚೆ ಕಣ್ಣಿಗೆ ಕಾಣಿರ್ತಕ್ಕಂಥ ವಿಸಿಬಲ್ ವಸ್ತುಗಳೇನಿವೆ ಅದರ ಮಧ್ಯಕ್ಕೆ ಕಾಂಪಿಟೇಷನ್ ನಡೀತಾ ಇತ್ತು. ಅದು ಬರ್ತಾ ಬರ್ತಾ ಇನ್ವಿಸಿಬಲ್ ಅಬ್ಸ್ಟ್ರಾಕ್ಟ್ ಡೊಮೇನ್ ಮಧ್ಯಕ್ಕೆ ಕೂಡ ಕಾಂಪಿಟೇಷನ್ ನಡೀತಾ ಇದೆ. ಅದು ಹೇಗೆ ಅಂತ ಬರೆಯಕ್ಕೆ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ವರ್ ದ ಸಜೆಷನ್ಸ್ ಗಿವನ್ ಬೈ ತಮ್ಮಣ್ಣಸ್ ಫಾಲೋವರ್ಸ್ ಟು ಗೆಟ್ ಬ್ಯಾಕ್ ತಮ್ಮಣ್ಣಸ್ ಲ್ಯಾಂಡ್ ಫ್ರಾಮ್ ಬಸವಯ್ಯ? ಬಸವಯ್ಯ 200 ಎಕರೆನ ಜಮೀನಿಗೆ ಬೇಲಿ ಹಾಕೊಂಡ್ಬಿಟ್ಟಿರ್ತಾನೆ ತಮ್ಮಣ್ಣನ ಜಮೀನ, ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ತಮ್ಮಣ್ಣನ ಸಪೋರ್ಟರ್ಸ್ ಏನೇನು ಸಜೆಷನ್ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಹೌ ಡಿಡ್ ಬಸವಯ್ಯ ಟ್ರೈ ಟು ಸರ್ಪಾಸ್ ತಮ್ಮಣ್ಣ ಇನ್ ದ ಸ್ಟೋರಿ ದ ಗಾರ್ಡ್ನರ್? ದ ಗಾರ್ಡ್ನರ್ ಪಡದಲ್ಲಿ ತಮ್ಮಣ್ಣನ ಹಿಂದೆ ಹಾಕೋದಕ್ಕೆ, ಓವರ್ಟೇಕ್ ಮಾಡೋದಕ್ಕೆ, ಅವನಕ್ಕಿಂತ ತಾನು ಶ್ರೇಷ್ಠ ಅನ್ನೋದಕ್ಕೆ ಬಸವಯ್ಯ ಏನೇನು ಮಾಡ್ತಾನೆ, ಏನೇನು ಪ್ರಯತ್ನ ಮಾಡ್ತಾನೆ ಅಂತ ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ಬಸವಯ್ಯ ಟ್ರೈ ಟು ಫಿಲ್ ಇಸ್ ಹೌಸ್ ವಿತ್ ಮೀನಿಂಗ್ ಇನ್ ದ ಗಾರ್ಡ್ನರ್? ತಮ್ಮನ್ನೇನೋ ದೊಡ್ಡ ಪೊಯೆಟ್ ಆಗಿಬಿಟ್ಟ, ಬಸವಯ್ಯನಿಗೆ ಪೊಯೆಟ್ ಆಗಲಿಲ್ಲ. ಬಟ್ ಅರಮನೆ ಅಂತ ಮನೆಯನ್ನ ಕಟ್ಟಿ ಅದ್ರ ತುಂಬ ಏನೇನೋ ತಂದು ತುಂಬಿಸಿ ತಾನು ದೊಡ್ಡ ವ್ಯಕ್ತಿ ಅನಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಏನೇನು ಮಾಡ್ತಾನೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇದೇ ಪ್ರಶ್ನೆ ಇನ್ನೊಂದು ರೀತಿಯಾಗಿ ಕೇಳ್ಬೋದು, ಹೌ ಡಿಡ್ ಬಸವಯ್ಯ ಟ್ರೈ ಟು ಓವರ್ಕಮ್ ಹಿಸ್ ಹ್ಯುಮಿಲಿಯೇಷನ್? ಹ್ಯುಮಿಲಿಯೇಷನ್ ಅಂದರೆ ಒಂಥರ ಅವಮಾನ ಆಯಿತು. ತಮ್ಮನ್ನ ದೊಡ್ಡ ಪೊಯೆಟ್ ಆದ, ಇವನು ಅವನ ಥರ ಪೊಯೆಟ್ ಆಗಕ್ಕಾಗಲಿಲ್ವಲ್ಲ, ಅದಕ್ಕೆ ಆ ಹ್ಯುಮಿಲಿಯೇಷನಿಂದ ಹೊರಗೆ ಬರೋದಕ್ಕೆ ಬಸವಯ್ಯ ಏನೇನು ಮಾಡಿದ ಅಂತ ಕೇಳ್ತಾರೆ. ಎರಡು ಪ್ರಶ್ನೆಗೆ ಆನ್ಸರ್ ಒಂದೇ ಆಗಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ, ವಾಟ್ ಆರ್ ದ ವ್ಯೂಸ್ ಆಫ್ ದ ವರ್ಲ್ಡ್ ಮ್ಯಾನ್ ಅಬೌಟ್ ದ ರೈವಲ್ರಿ ಬಿಟ್ವೀನ್ ರಷ್ಯಾ ಆ್ಯಂಡ್ ಅಮೇರಿಕಾ ಇನ್ ದ ಗಾರ್ಡ್ನರ್? ಅವನು ಓನರ್ ಹೆಂಡತಿ ಹೇಳಬೇಕಾದ್ರೆ ರಷ್ಯಾ ಮತ್ತು ಅಮೇರಿಕಾ ಮಧ್ಯಕ್ಕಿರ್ತಕ್ಕಂಥ ಹೋರಾಟ, ಶತ್ರುತ್ವದ ಬಗ್ಗೆ ಹೇಳ್ತಾ ಇರ್ತಾನೆ. ಅದರ ಬಗ್ಗೆ ಏನು ಹೇಳ್ತಾನೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಇವೆಲ್ಲ ಪ್ರಶ್ನೆಗಳನ್ನು 3 ಮಾರ್ಕ್ಸ್ಗೆ ಎಕ್ಸಾಮಿನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಈ ಎಲ್ಲ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಒಂದು ನೋಟ್ಸನ್ನು ಮಾಡಿ PDF ಕನ್ವರ್ಟ್ ಮಾಡಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ಆ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಕ್ಲಾಸ್ ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.